Hi friends, in this class ನಾವು reference of disputes to the boards ಅಥವಾ courts ಅಥವಾ labor courts or tribunals ಅಂತಕ್ಕಂಥದನ್ನ Industrial Dispute Act 1947 ಅಲ್ಲಿ ನೋಡೋಣ. We have two sections in this. ನಿಮಗೆಲ್ಲ ಗೊತ್ತಿದೆ section 10 ಮತ್ತೆ section 10A ಅಂತಕ್ಕಂಥದನ್ನ ನಾವು ಈ ಒಂದು disputes ಅಲ್ಲಿ reference to the boards, courts ಅಥವಾ labor courts, ಇಲ್ಲಿ labor courts ಅಂತ ಕೂಡ ಆಡ್ ಮಾಡ್ಕೋಬಹುದು ಅಥವಾ ಟ್ರಿಬ್ಯುನಲ್ ಗೆ ಸಂಬಂಧಪಟ್ಟಂಗೆ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ವೆರಿ ಇಂಪಾರ್ಟೆಂಟ್ ಸೆಕ್ಷನ್ 10 ಮತ್ತೆ ಸೆಕ್ಷನ್ 10A ಇಲ್ಲಿ ನಿಮಗೆ 10 ಮಾರ್ಕ್ಸ್ ಆದರೂ ಕೇಳ್ತಾರೆ ಅಥವಾ ಶಾರ್ಟ್ ನೋಟ್ ಅಲ್ಲಿ 6 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಫಸ್ಟ್ ವಾಟ್ ಎಕ್ಸಾಕ್ಟ್ಲಿ 10 ಏನು ಹೇಳುತ್ತೆ, ಸೆಕ್ಷನ್ 10 ಏನು ಹೇಳುತ್ತೆ ಅಂತಕ್ಕಂಥದ್ದನ್ನ ಬ್ರೀಫ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ನೀವು ಸೆಕ್ಷನ್ಸ್ ನ ಒನ್ ಬೈ ಒನ್ ಓದೋದಕ್ಕಿಂತ ಐ ವಿಲ್ ಮೇಕ್ ಯು ನೋಟ್ಸ್, ಶಾರ್ಟ್ ನೋಟ್ ಯಾವ ತರ ನೀವು ನೋಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಸೆಕ್ಷನ್ 10 ನಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ನಾವೇನ್ ನೋಡ್ತೀವಿ, 10(1) ಅಲ್ಲಿ ಸಬ್ಸೆಕ್ಷನ್ 1 ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, where the appropriate government is of the opinion that any industrial dispute exists or is apprehended, it may be at a time by order in writing. ಸೊ ಇಲ್ಲಿ ನೀವು ವರ್ಡ್ಸ್ ನ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂತಕ್ಕಂಥದ್ದನ್ನ ನಾನು ಯೂಸ್ ಮಾಡ್ತೀವಿ. AG ಮೀನ್ಸ್ ಅಪ್ರೋಪ್ರಿಯೇಟ್ ಗವರ್ಮೆಂಟ್. ಈ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂತಕ್ಕಂಥದ್ದನ್ನ ನಮಗೆ ಡೆಫಿನೇಷನ್ಸ್ ಅಲ್ಲಿ ನಾವು ಓದ್ತೀವಿ. ಅಲ್ಲಿ ನೀವು ಡೆಫಿನೇಷನ್ಸ್ ಅಂಡರ್ ಸೆಕ್ಷನ್ 2 ಅಲ್ಲಿ ನೋಡಿದ್ರೆ ಎಲ್ಲದನ್ನು ಡಿಫೈನ್ ಮಾಡಿದ್ದಾರೆ. ಸೆಕ್ಷನ್ 2 ಅಲ್ಲಿ ಯು ಕ್ಯಾನ್ ಗೋ ಥ್ರೂ ದಟ್. ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂದ್ರೆ ಏನು, ಆರ್ಬಿಟ್ರೇಷನ್ ಅಂದ್ರೆ ಏನು, ಆರ್ಬಿಟ್ರೇಟರ್ ಅಂದ್ರೆ ಮುಂದೆ ಅಂಪೈರ್ ಅಂತಕ್ಕಂಥ ಒಂದು ವರ್ಡ್ ಕೂಡ ಯೂಸ್ ಮಾಡ್ತೀವಿ. ಇದರಲ್ಲಿ ಆ ವರ್ಡ್ ಕೂಡ ರಿಲೇಟೆಡ್ ಟು ಆರ್ಬಿಟ್ರೇಟರ್ ಅಂತಕ್ಕಂಥದ್ದನ್ನ ನಾವು ಸೆಕ್ಷನ್ 2 ಅಲ್ಲಿ ಡೆಫಿನೇಷನ್ಸ್ ಅಲ್ಲಿ ನೋಡ್ತೀವಿ. ಓಕೆ, ಸೊ ಇದರಲ್ಲಿ ಸೆಕ್ಷನ್ 10 ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ರೆಫರೆನ್ಸ್ ಆಫ್ ಎನಿ ಡಿಸ್ಪ್ಯೂಟ್ಸ್, ಯಾವುದೋ ಒಂದು ಡಿಸ್ಪ್ಯೂಟ್ ಇತ್ತಂದ್ರೆ ಅದು ಈ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂತಕ್ಕಂಥದ್ದು ಯಾರ್ಯಾರಿಗೆ ರೆಫರ್ ಮಾಡಬಹುದು ಅಂತಕ್ಕಂಥದ್ದನ್ನ ಈ ಸಬ್ಸೆಕ್ಷನ್ 1 ಅಲ್ಲಿ ಓದ್ತೀವಿ. ಇದರಲ್ಲಿ ನಿಮಗೆ 10(1) ಅಲ್ಲಿ ABCD ಅಂತಕ್ಕಂಥದ್ದು 4 ಇದಾವೆ. ಯಾವ್ಯಾವ ಇದಾವೆ ಇದರಲ್ಲಿ ಅಂದ್ರೆ, ಫಸ್ಟ್ ಒನ್ ಇಟ್ ಈಸ್ ಎ ಬೋರ್ಡ್, ಅಂದ್ರೆ ಯಾವುದೇ ಒಂದು ಡಿಸ್ಪ್ಯೂಟ್ ಇದೆ ಅಂತಂದ್ರೆ ಈ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂದ್ರೆ ಏನು ಅಂತಕ್ಕಂಥದ್ದು ನೀವು ಮತ್ತೆ ಡೆಫಿನೇಷನ್ ಅಲ್ಲಿ ನೋಡ್ಕೋಬಹುದು. ಓಕೆ, ಸೊ ಈ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಏನ್ ಮಾಡುತ್ತೆ, ಬೋರ್ಡ್ಗಾದ್ರೂ ರೆಫರ್ ಮಾಡಬಹುದು. ಓಕೆ, ಫಾರ್ ಅ ಸೆಟಲ್ಮೆಂಟ್, ಅಥವಾ ಆ ಮ್ಯಾಟರ್ನ ಒಂದು ಕೋರ್ಟ್ಗಾದ್ರೂ ರೆಫರ್ ಮಾಡಬಹುದು, ಟು ಎನಿ ಕೋರ್ಟ್ ರಿಗಾರ್ಡಿಂಗ್ ಎಂಕ್ವೈರಿ ಮಾಡಿ ಅಂತ ಹೇಳಿ ಕೋರ್ಟ್ಗಾದ್ರೂ ರೆಫರ್ ಮಾಡಬಹುದು, ಅಥವಾ ಅದನ್ನ ಲೇಬರ್ ಕೋರ್ಟ್ಗಾದ್ರೂ ರೆಫರ್ ಮಾಡಬಹುದು. ಓಕೆ, ಆಸ್ ಮೆನ್ಷನ್ಡ್ ಇನ್ ದ ಸೆಕೆಂಡ್ ಶೆಡ್ಯೂಲ್, ಆಸ್ ಪರ್ ಸೆಕೆಂಡ್ ಶೆಡ್ಯೂಲ್ ಪ್ರಕಾರ ಇದು ಲೇಬರ್ ಕೋರ್ಟ್ಗಾದ್ರೂ ಮಾಡಬಹುದು, ಅಥವಾ ಸೆಕೆಂಡ್ ಶೆಡ್ಯೂಲ್ ಅಥವಾ ಥರ್ಡ್ ಶೆಡ್ಯೂಲ್ ರಿಲೇಟೆಡ್ ಆಗಿದ್ರು ಕೂಡ ಅದನ್ನ ನಾವು ಯಾವುದಕ್ಕೆ ರೆಫರ್ ಮಾಡ್ತಾರೆ, ನೆಕ್ಸ್ಟ್ ಇರ್ತಕ್ಕಂಥದ್ದು ನಮಗೆ ಟ್ರಿಬ್ಯುನಲ್. ಓಕೆ, ಟ್ರಿಬ್ಯುನಲ್ಗೆ ಅಥವಾ ನ್ಯಾಷನಲ್ ಟ್ರಿಬ್ಯುನಲ್ಗೆ ಇಟ್ ಮೇ ಬಿ ರೆಫರ್ ದ ಮ್ಯಾಟರ್. ಇದನ್ನ ನಾವು 1 ಅಲ್ಲಿ ಓದ್ತೀವಿ. ಓಕೆ, ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 10 ಅಲ್ಲಿ ನಾವು ಇವು 4 ಓದ್ತೀವಿ. ಸೊ ಫಸ್ಟ್ ಗೆ ಬೋರ್ಡ್ಗೆ ರೆಫರ್ ಮಾಡುತ್ತೆ ಫಾರ್ ಎ ಸೆಟಲ್ಮೆಂಟ್, ಅಥವಾ ಟು ಕೋರ್ಟ್ ಫಾರ್ ಎಂಕ್ವೈರಿ, ಅಥವಾ ವೆದರ್ ಇಟ್ ಇಸ್ ಕನೆಕ್ಟೆಡ್ ಟು ದ ಮ್ಯಾಟರ್ ವಿಚ್ ಇಸ್ ಮೆನ್ಷನ್ ಸ್ಪೆಸಿಫೈಡ್ ಇನ್ ದ ಸೆಕೆಂಡ್ ಶೆಡ್ಯೂಲ್, then it is referred to the labor court, ಅಥವಾ ಸೆಕೆಂಡ್ ಅಥವಾ ಥರ್ಡ್ ಶೆಡ್ಯೂಲ್ ಅಲ್ಲಿ if it is mentioned then it will refer to the tribunal or national tribunal. ಓಕೆ, ಇಷ್ಟನ್ನು ನೀವು ನೆನಪಿಟ್ಕೊಂಡಿರಿ. ಕ್ಲಿಯರ್? ನೆಕ್ಸ್ಟ್ 1A ಅಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಇಫ್ ಎನಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಎಕ್ಸಿಸ್ಟ್, ಅದನ್ನೇನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ತನ್ನ ಒಪಿನಿಯನ್ ಅಲ್ಲಿ that disputes involves any question of a national importance, ಇದು ಒಂದು ನ್ಯಾಷನಲ್ ಇಂಪಾರ್ಟೆನ್ಸ್ ಗೆ ಸಂಬಂಧಪಟ್ಟಂಗೆ, ಓಕೆ, ಇದು ದೇಶಕ್ಕೆ ಸಂಬಂಧಪಟ್ಟಂಗೆ ಮ್ಯಾಟರ್ ಆಗಿದೆ ಅಂತ ಅನ್ನೋದಾದ್ರೆ, ಅಥವಾ ಇನ್ ಸಚ್ ಎನಿ ನೇಚರ್ ದಟ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ಸಿಚುವೇಟೆಡ್, ಯಾವುದೋ ಒಂದು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಏನ್ ಸಿಚುವೇಟೆಡ್ ಇದಾವಲ್ಲ ಅವು ಮೋರ್ ದೆನ್ 1 ಸ್ಟೇಟ್ ಅಲ್ಲಿ ಇದ್ರೆ, ಓಕೆ, ಅಂತದ್ರ ಒಂದು ಇಂಟ್ರೆಸ್ಟ್ ಇದರಲ್ಲಿ ಇತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗಿದ್ರೆ, ಅಂದ್ರೆ ಏನು, ಇಫ್ ಇಟ್ ಇಸ್ ಎ ಮ್ಯಾಟರ್ ಆಫ್ ಲಾರ್ಜ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ, ಲಾರ್ಜ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಅಂದ್ರೆ ಇದೊಂದು ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ, ದೇಶದ ಒಳತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಥವಾ ಅಂತಹ ಒಂದು ಆರ್ಬಿಟ್ರೇಷನ್ ಅಥವಾ ಅಂತಹ ಒಂದು ಎಸ್ಟಾಬ್ಲಿಷ್ಮೆಂಟ್ ಏನಿದೆಯಲ್ಲ ಆ ಒಂದು ಎಸ್ಟಾಬ್ಲಿಷ್ಮೆಂಟ್ ಮೋರ್ ದೆನ್ 1 ಸ್ಟೇಟ್ ಅಲ್ಲಿ ಇದೆ. ಇಫ್ ಇಟ್ ಇಸ್ ಮೋರ್ ದೆನ್ 1 ಸ್ಟೇಟ್ ಅಲ್ಲಿ ಇದೆ, ಸೊ ಹಾಗಾಗಿ ಏನ್ ಮಾಡುತ್ತೆ ಅಂದ್ರೆ ಅಂತಹ ಒಂದು ಇದನ್ನ ಅದೇ ಸೇಮ್ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅದನ್ನ ಸಾಲ್ವ್ ಮಾಡಕ್ ಆಗಲ್ಲ ಅನ್ನೋ ಟೈಮ್ ಅಲ್ಲಿ ಅದು ಒಂದು ಸೆಂಟ್ರಲ್ ಗವರ್ಮೆಂಟ್ ಅಂತಕ್ಕಂಥದ್ದು ಇದನ್ನ ರೆಫರ್ ಮಾಡಬಹುದು ಪರ್ಟಿಕ್ಯುಲರ್ ನ್ಯಾಷನಲ್ ಟ್ರಿಬ್ಯುನಲ್ಗೆ. ಓಕೆ, ಇಟ್ ವಿಲ್ ರೆಫರ್ ಟು ಎ ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಅಡ್ಜುಡಿಕೇಶನ್. ಕ್ಲಿಯರ್? ಓಕೆ, ಈ ಪಾಯಿಂಟ್ ನ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್
ಯಾವಾಗ ಮಾಡುತ್ತೆ, ಯಾವ ತರ ಮಾಡುತ್ತೆ ಅಂದ್ರೆ ಅಟ್ ಎನಿ ಟೈಮ್ ಬೈ ಆರ್ಡರ್ ಇನ್ ರೈಟಿಂಗ್ ರೆಫರ್ ದ ಡಿಸ್ಪ್ಯೂಟ್, ಆ ಒಂದು ಡಿಸ್ಪ್ಯೂಟ್ ನ ರೆಫರ್ ಮಾಡಿ ಎನಿ ಮ್ಯಾಟರ್ ಕನೆಕ್ಟೆಡ್ ವಿತ್ ಆರ್ ರಿಲೆವೆಂಟ್ ಟು ದ ಡಿಸ್ಪ್ಯೂಟ್, ಇಟ್ ಇಸ್ ರಿಲೇಟೆಡ್ ಟು ಎನಿ ಮ್ಯಾಟರ್ ಸ್ಪೆಸಿಫೈಡ್ ಇನ್ ದ ಸೆಕೆಂಡ್ ಶೆಡ್ಯೂಲ್ ಆರ್ ಥರ್ಡ್ ಶೆಡ್ಯೂಲ್. ಓಕೆ, ಈ ಸೆಕೆಂಡ್ ಶೆಡ್ಯೂಲ್ ಮತ್ತೆ ಥರ್ಡ್ ಶೆಡ್ಯೂಲ್ ಅಲ್ಲಿ ಇನ್ ಕೇಸ್ ಇಫ್ ಇಟ್ ಇಸ್ ಮೆನ್ಷನ್ಡ್ ದೆನ್ ಇಟ್ ವಿಲ್ ಬಿ ರೆಫರ್ ಟು ದ ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಅಡ್ಜುಡಿಕೇಶನ್. ಇದನ್ನ ನೀವು ಫಸ್ಟ್ ಸೆಕ್ಷನ್ 10 ಸಬ್ಸೆಕ್ಷನ್ 1 ನಲ್ಲಿ ನಾವೇನ್ ನೋಡ್ತೀವಿ, ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಯಾವುದಕ್ಕೆ ರೆಫರ್ ಮಾಡುತ್ತೆ ಅಂತಕ್ಕಂಥದ್ದು. ಬೋರ್ಡ್ಗೆ ರೆಫರ್ ಮಾಡಿದ್ರೆ ಸೆಟಲ್ಮೆಂಟ್, ಕೋರ್ಟ್ಗೆ ರೆಫರ್ ಮಾಡಿದ್ರೆ ಯಾವ್ದಾದ್ರು ಎಂಕ್ವೈರಿ ಇದ್ರೆ ಕೋರ್ಟ್ಗೆ ರೆಫರ್ ಮಾಡುತ್ತೆ. ಇಫ್ ಇಟ್ ಇಸ್ ರಿಲೇಟೆಡ್ ಟು ಸೆಕೆಂಡ್ ಶೆಡ್ಯೂಲ್ ಅಂದ್ರೆ ಅದು ಲೇಬರ್ ಕೋರ್ಟ್ಗೆ ಮಾಡುತ್ತೆ. ಇಫ್ ಇಟ್ ಇಸ್ ಎ ನ್ಯಾಷನಲ್ ಇಂಪಾರ್ಟೆನ್ಸ್ ಇದೆ ಸೆಕೆಂಡ್ ಶೆಡ್ಯೂಲ್ ಅಥವಾ ಥರ್ಡ್ ಶೆಡ್ಯೂಲ್ ಅಲ್ಲಿ ಇರತಕ್ಕಂತಹ ಮ್ಯಾಟರ್ ರಿಲೇಟೆಡ್ ಇದೆ ಅಂದ್ರೆ ಅದು ನ್ಯಾಷನಲ್ ಟ್ರಿಬ್ಯುನಲ್ಗೆ ಮೆನ್ಷನ್ ಮಾಡುತ್ತೆ. ಓಕೆ, ಸೆಂಟ್ರಲ್ ಗವರ್ಮೆಂಟ್ ಏನಾದ್ರು ಇಫ್ ಇಟ್ ಇಸ್ ಫೀಲಿಂಗ್ ದಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇಂಟರ್ಫಿಯರ್ ಆಗ್ಬಿಟ್ಟು ಈ ಮ್ಯಾಟರ್ ಏನಾದ್ರು ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಗವರ್ಮೆಂಟ್ ಏನಾದ್ರು ಅನ್ಸಿದ್ರೆ ಅಥವಾ ಅಂತಹ ಒಂದು ಎಸ್ಟಾಬ್ಲಿಷ್ಮೆಂಟ್ ಮೋರ್ ದೆನ್ ಒನ್ ಸ್ಟೇಟ್ ಅಲ್ಲಿ ಏನಾದ್ರು ಅದು ಪ್ರೆಸೆಂಟ್ ಇದ್ರು ಅಂದ್ರೆ ಅವಾಗ ಏನ್ ಮಾಡಬಹುದು, ಅದು ನ್ಯಾಷನಲ್ ಟ್ರಿಬ್ಯುನಲ್ಗೆ ಈ ಮ್ಯಾಟರ್ ನ ರೆಫರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್, ಸಬ್ಸೆಕ್ಷನ್ 10 ನಲ್ಲಿ ಸಬ್ಸೆಕ್ಷನ್ 2 ಏನ್ ಹೇಳುತ್ತೆ ಅಂತಂದ್ರೆ ವೇರ್ ದ ಪಾರ್ಟೀಸ್ ಟು ಅನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಪ್ಲೈ ಇನ್ ಎ ಪ್ರಿಸ್ಕ್ರೈಬ್ಡ್ ಮ್ಯಾನರ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಲ್ಲ, ಇಲ್ಲಿ ಪಾರ್ಟೀಸ್ ಆ ಡಿಸ್ಪ್ಯೂಟ್ ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂತಹ ಪಾರ್ಟೀಸ್ ಏನಿದಾರಲ್ಲ ಅವರು ಈ ಒಂದು ಮ್ಯಾಟರ್ ನ ದೇ ವಿಲ್ ರೆಫರ್. ಓಕೆ, ಯಾರಿಗೆ ರೆಫರ್ ಮಾಡ್ತಾರೆ, ಟು ಎ ಬೋರ್ಡ್, ಕೋರ್ಟ್, ಲೇಬರ್ ಕೋರ್ಟ್, ಟ್ರಿಬ್ಯುನಲ್ ಅಥವಾ ನ್ಯಾಷನಲ್ ಟ್ರಿಬ್ಯುನಲ್. ಓಕೆ, ಅವರು ಒಂದು ಪ್ರಿಸ್ಕ್ರೈಬ್ಡ್ ಮ್ಯಾನರ್ ಅಲ್ಲಿ ಇನ್ ಎ ರಿಟರ್ನ್ ಫಾರ್ಮೇಟ್ ಅವರು ಅದನ್ನ ಸಬ್ಮಿಟ್ ಮಾಡಬಹುದು. ಓಕೆ, ನಂತರ ಇಫ್ ಆ ಒಂದು ಸಬ್ಮಿಟ್ ಮಾಡಿದ್ನ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಏನಿದೆಲ್ಲ ಇಫ್ ಸ್ಯಾಟಿಸ್ಫೈಡ್ ದಟ್ ಪರ್ಸನ್ಸ್ ಅಪ್ಲೈಯಿಂಗ್ ರೆಪ್ರೆಸೆಂಟ್ ದ ಮೆಜಾರಿಟಿ ಆಫ್ ದ ಈಚ್ ಪಾರ್ಟಿ ಶೆಲ್ ಮೇಕ್ ದ ರೆಫರೆನ್ಸ್ ಅಕಾರ್ಡಿಂಗ್ಲಿ. ಇಲ್ಲಿ ಏನಾದ್ರು ಗವರ್ಮೆಂಟ್ ಏನಾದ್ರು ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂತ ನಾವೇನ್ ಕರಿತೀವಲ್ಲ ಇದು ಯಾವುದಕ್ಕೂ ರೆಫರ್ ಮಾಡಿಲ್ಲ ಅಂತಂದ್ರೆ ಅವಾಗ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂತಹ ಪಾರ್ಟೀಸ್ ಇನ್ ರಿಟರ್ನ್ ಅಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೋಬಹುದು, ನೀವು ಇದನ್ನ ರೆಫರ್ ಮಾಡಿ ಅಂತ ಹೇಳಿ ಅಪ್ರಾಪ್ರಿಯೇಟ್ ಗವರ್ಮೆಂಟ್ಗೆ. ದೆನ್ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಇಫ್ ಇಟ್ ಇಸ್ ಸ್ಯಾಟಿಸ್ಫೈಡ್ ಅದು ಫರ್ದರ್ ರೆಫರ್ ಮಾಡುತ್ತೆ. ಸೊ 10(1) ಅಲ್ಲಿ ನಾವೇನ್ ನೋಡ್ತೀವಿ, ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಇಟ್ ಸೆಲ್ಫ್ ಇಟ್ ವಿಲ್ ರೆಫರ್ ಅಂತ ಹೇಳಿ, ಬಟ್ ಇಲ್ಲಿ ನಾವು ಪಾರ್ಟೀಸ್ ರೆಕಮೆಂಡ್ ಮಾಡ್ತಾ ಇದ್ದಾರೆ ಅಪ್ರಾಪ್ರಿಯೇಟ್ ಗವರ್ಮೆಂಟ್ಗೆ ನೀವು ರೆಕಮೆಂಡ್ ಮಾಡಿ ಅಂತ ಹೇಳಿ. ಕ್ಲಿಯರ್. ನೆಕ್ಸ್ಟ್ 2A ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ any order referring to the industrial dispute to a labor court ಅಥವಾ tribunal ಅಥವಾ national tribunal shall be period within which such labor court tribunal or shall submit its award on such dispute to the appropriate government provided that where such industrial dispute is connected with an individual workman no such period shall exceed 3 months. ಓಕೆ, ನೀವು ಯಾವುದೋ ಒಂದು ರೆಫರ್ ಆದ್ಮೇಲೆ ಓಕೆ ಎಷ್ಟು ಪೀರಿಯಡ್ ಅಲ್ಲಿ ಓಕೆ ಅದು ನಮಗೆ ಅವಾರ್ಡ್ ಸಿಗಬೇಕು ಅದರ ಕಡೆಯಿಂದ. ಓಕೆ, ಅವಾರ್ಡ್ ಅದು ಕೊಡಬೇಕು ಅಂತಕ್ಕಂಥದ್ದು. ಓಕೆ, ಇಫ್ ಇಟ್ ಈಸ್ ಎ ಇಂಡಿವಿಜುವಲ್ ವರ್ಕ್ಮೆನ್ ಕೇಸ್ ಇತ್ತು ಅಂತಂದ್ರೆ ಇಫ್ ಇಟ್ ಇಸ್ ರಿಲೇಟೆಡ್ ಟು ಇಂಡಿವಿಜುವಲ್ ವರ್ಕ್ಮೆನ್ ಸಂಬಂಧಪಟ್ಟಂಗಿತ್ತಂದ್ರೆ ದಟ್ ಶುಡ್ ನಾಟ್ ಎಕ್ಸೀಡ್ 3 months. 3 months ಒಳಗಡೆ ಅವರು ಅದರ ಒಂದು ಫೈನಲ್ ಸ್ಟೇಟ್ಮೆಂಟ್ ನ ಕೊಡಬೇಕು. ಇಫ್ ಇಟ್ ಈಸ್ ರಿಲೇಟೆಡ್ ಟು ಹ್ಯೂಜ್ ನಂಬರ್ಸ್ ಅಥವಾ ಮೋರ್ ದನ್ ಈಗ ಒಬ್ಬ ಎಂಪ್ಲಾಯ್ ಸಂಬಂಧಪಟ್ಟಂಗೆ ಅಲ್ಲಪ್ಪ ಇದು ಇಟ್ ಈಸ್ ಏನೇ ಲೈಕ್ ಇಫ್ ಇಟ್ ಇಸ್ ಎ ನ್ಯಾಷನಲ್ ಇಂಪಾರ್ಟೆನ್ಸ್ ಇದೆ ಅದರಲ್ಲಿ ಅಂತ ಅನ್ಕೊಳೋದಾದ್ರೆ ಅಥವಾ ಎಸ್ಟಾಬ್ಲಿಷ್ ಮೋರ್ ದನ್ ಪ್ರೆಸೆಂಟ್ ಇನ್ ಒನ್ ಸ್ಟೇಟ್ ಅನ್ನೋದಾದ್ರೆ ಇಟ್ ಮೇ ಎಕ್ಸೀಡ್ 3 months. ಬಟ್ ಪರ್ಟಿಕ್ಯುಲರ್ ಆಗಿ ಸಿಂಗಲ್ ವರ್ಕ್ಮೆನ್ ಇದ್ರೆ ಅದು 3 months ಒಳಗಡೆ ಅದು ಅವಾರ್ಡ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು ಯಾವ್ದ್ರಲ್ಲಿ ಹೇಳುತ್ತೆ, 2A ಹೇಳುತ್ತೆ. ಓಕೆ, ಸೊ ಈಗ 1 ಅಂದ್ರೆ ನಿಮ್ಗೆ ಎವ್ರಿ ಟೈಮ್ ಯು ಶುಡ್ ರೀಕಾಲ್. ಫಸ್ಟ್ ಅಂತಂದ್ರೆ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ರೆಫರ್ ಮಾಡ್ತಕ್ಕಂಥದ್ದನ್ನ ನಾವು ಇಲ್ಲೇನು ಓದ್ತೀವಿ, 1 ಅಲ್ಲಿ ಓದ್ತೀವಿ. 1A ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ರೆಫರ್ ಮಾಡೋದನ್ನ ಓದ್ತೀವಿ. 2 ಅಲ್ಲಿ ಇಂಡಿವಿಜುವಲ್ ಪರ್ಸನ್ಸ್ ಇನ್ವಾಲ್ವ್ಮೆಂಟ್ ಏನಿರ್ತಾರಲ್ಲ ಅವರು ಅಪ್ರಾಪ್ರಿಯೇಟ್ ಗವರ್ಮೆಂಟ್ಗೆ ರಿಟರ್ನ್ ಅಲ್ಲಿ ಕೊಡ್ತಾರೆ, ಅಲ್ಲಿಂದ ರೆಫರ್ ಆಗುತ್ತೆ. 2A ಅಲ್ಲಿ ಏನ್ ನೋಡ್ತೀವಿ, ಎಷ್ಟು ಟೈಮ್ ಒಳಗಡೆ ಆಗಿ ಟೈಮ್ ಸ್ಟಿಪ್ಯುಲೇಟೆಡ್ ನ ನೋಡ್ತೀವಿ. ದಟ್ ಶುಡ್ ಬಿ ವಿತಿನ್ 3 months ಇಫ್ ಇಟ್ ಇಸ್ ಎ ಇಂಡಿವಿಜುವಲ್ ವರ್ಕ್ಮೆನ್. ಇಫ್ ಇಟ್ ಈಸ್ ನಾಟ್ ಇಂಡಿವಿಜುವಲ್ ವರ್ಕ್ಮೆನ್ ಇಲ್ಲ ಅಂದ್ರೆ ಇಟ್ ವಿಲ್ ಎಕ್ಸೀಡ್ 3 months ಅಂತಂತದ್ದು. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಥರ್ಡ್ ಸಬ್ಸೆಕ್ಷನ್ ಅಲ್ಲಿ ಏನ್ ಹೇಳ್ತಾ ಅಂದ್ರೆ ವೇರ್ ಆನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಹ್ಯಾಸ್ ಬೀನ್ ರೆಫರ್ ಟು ಎ ಬೋರ್ಡ್, ಲೇಬರ್ ಕೋರ್ಟ್ ಅಥವಾ ನ್ಯಾಷನಲ್ ಟ್ರಿಬ್ಯುನಲ್ ಅಂಡರ್ ದಿಸ್ ಸೆಕ್ಷನ್ ದ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಮೇ ಪ್ರೊಹಿಬಿಟ್ by the order the continuance of any strike or lockout in connection with the dispute which may be existence on the date of a such reference. In case ನೀವು ಯಾವುದೋ ಒಂದು reference whether it is through appropriate government ಅಥವಾ
ಪಾರ್ಟೀಸ್ ಟು ಅಪ್ರಾಪ್ರಿಯೇಟ್ ಗವರ್ಮೆಂಟ್, ದೆನ್ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಇಂದ ಯಾವುದೇ ಬೋರ್ಡ್ಗಾಗಿರ್ಬೋದು, ಕೋರ್ಟ್ಗಾಗಿರ್ಬೋದು, ಲೇಬರ್ ಕೋರ್ಟ್ಗಾಗಿರ್ಬೋದು ಅಥವಾ ಟ್ರಿಬ್ಯುನಲ್ಸ್ ಆರ್ ನ್ಯಾಷನಲ್ ಟ್ರಿಬ್ಯುನಲ್ಸ್ಗೆ ರೆಫರ್ ಆದಮೇಲೆ ಥರ್ಡ್ ಪಾಯಿಂಟ್ ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಈ ರಿಲೇಟೆಡ್ ಡಿಸ್ಪ್ಯೂಟ್ ಸಂಬಂಧಪಟ್ಟಂಗೆ ಯಾವುದೋ ಒಂದು ಸ್ಟ್ರೈಕ್ ನಡೀತಾ ಇತ್ತು ಅಂತ ಇಟ್ಕೊಳ್ಳಿ. ಇಫ್ ಇಟ್ ಈಸ್ ದೇರ್ ಇಸ್ ಎಕ್ಸಿಸ್ಟ್ ಎ ಸ್ಟ್ರೈಕ್, ಅಂತಹ ಒಂದು ಸ್ಟ್ರೈಕ್ ನೀವು ಡಿಸಾಲ್ವ್ ಮಾಡಿ ಅಥವಾ ನೀವು ಸ್ಟಾಪ್ ಮಾಡಿ, ಸ್ಟ್ರೈಕ್ ನ ನೀವು ಸ್ಟಾಪ್ ಮಾಡಿ ನಾವು ನಿಮ್ಗೆ ಸ್ಟೇಟ್ಮೆಂಟ್ಸ್ ಅಂದ್ರೆ ಅವಾರ್ಡ್ಸ್ ನ ಕೊಡ್ತೀವಿ ಫೈನಲ್ ಆಗಿ. ಇದ್ರ ಬಗ್ಗೆ ಏನೋ ಒಂದು ಎಂಕ್ವೈರಿ ನಡೆಯುತ್ತೆ ಅಥವಾ ಇಟ್ ಈಸ್ ವಿತ್ ಲೇಬರ್ ಕೋರ್ಟ್ ಅಥವಾ ನ್ಯಾಷನಲ್ ಟ್ರಿಬ್ಯುನಲ್ಗೆ ನಾವು ರೆಫರ್ ಮಾಡಿದೀವಿ, ಈ ಸ್ಟ್ರೈಕ್ ನ ನೀವು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತಕ್ಕಂಥದ್ದನ್ನ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಏನಿದೆಯಲ್ಲ ಬೈ ಆರ್ಡರ್, ಅದು ಒಂದು ಆರ್ಡರ್ ಮಾಡಿ ಇನ್ನ ರಿಟರ್ನ್ ಫಾರ್ಮೆಟ್ ಅಲ್ಲಿ ಒಂದು ಆರ್ಡರ್ನ ಪಾಸ್ ಮಾಡುತ್ತೆ ಏನಂತೇಳಿ, ನೀವು ಈ ಸ್ಟ್ರೈಕ್ ನ ಡಿಸಾಲ್ವ್ ಮಾಡಿ ಅಂತೇಳಿ ಆ ಒಂದು ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಹೇಳುತ್ತೆ. ಕ್ಲಿಯರ್? ಫೋರ್ತ್ ಪಾಯಿಂಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ವೇರ್ ಇನ್ ಅನ್ ಆರ್ಡರ್ ರೆಫರಿಂಗ್ ಟು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್, ಲೇಬರ್ ಕೋರ್ಟ್ ಅಥವಾ ಟ್ರಿಬ್ಯುನಲ್, ನ್ಯಾಷನಲ್ ಟ್ರಿಬ್ಯುನಲ್, ದ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಹ್ಯಾಸ್ ಸ್ಪೆಸಿಫೈಡ್ ದ ಪಾಯಿಂಟ್ಸ್ ಆಫ್ ಡಿಸ್ಪ್ಯೂಟ್ ಫಾರ್ ದ adjudication, labor court athwa national court case maybe shall confine its adjudication those points on the matters incidental thereto. ಅಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಏನಿದೆ ಅಲ್ಲ, ಇಟ್ ಕ್ಯಾನ್ ಸ್ಪೆಸಿಫೈ ದ ಪಾಯಿಂಟ್ಸ್ ಆಫ್ ಡಿಸ್ಪ್ಯೂಟ್ ಫಾರ್ ದ ಅಡ್ಜುಡಿಕೇಶನ್. ಇಲ್ಲಿ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಈವೆನ್ ದೋ ಆಫ್ಟರ್ ರೆಫರಿಂಗ್ ಯಾವ ಪಾಯಿಂಟ್ಸ್ ಮೇಲೆ ನಮಗೆ ನ್ಯಾಯವನ್ನ ಒದಗಿಸ್ಕೋಬೇಕು ಅಥವಾ ಅಡ್ಜುಡಿಕೇಶನ್ ನೀವು ಕೊಡಬೇಕು ಅಂತಕ್ಕಂಥದ್ದನ್ನ ಆ ಒಂದು ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಸ್ಪೆಸಿಫೈ ಮಾಡಬಹುದು. ಓಕೆ, ಬೇಸ್ಡ್ ಆನ್ ದೋಸ್ ಪಾಯಿಂಟ್ಸ್ ಐದರ್ ಲೇಬರ್ ಕೋರ್ಟ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು ಅಥವಾ ಬೋರ್ಡ್ ಆಗಿರ್ಬೋದು, ಟ್ರಿಬ್ಯುನಲ್ ಆಗಿರ್ಬೋದು, ನ್ಯಾಷನಲ್ ಟ್ರಿಬ್ಯುನಲ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಏನು ಅವಾರ್ಡ್ಸ್ ನ ಕೊಡ್ಬೋದು. ಓಕೆ, ಕ್ಲಿಯರ್? ಸೊ ಇಷ್ಟು ಅಪ್ ಟು ಫೋರ್ತ್ ಪಾಯಿಂಟ್. ಫಿಫ್ತ್ ಪಾಯಿಂಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಇನ್ ದ ಫಿಫ್ತ್ ಪಾಯಿಂಟ್, ಡಿಸ್ಪ್ಯೂಟ್ ಯಾವುದೇ ಒಂದು ಡಿಸ್ಪ್ಯೂಟ್ ಇಟ್ ಇಸ್ ರಿಲೇಟೆಡ್ ಟು ಎಸ್ಟಾಬ್ಲಿಷ್ಮೆಂಟ್ ಅಥವಾ ಎಸ್ಟಾಬ್ಲಿಷ್ಮೆಂಟ್ಸ್ ಮೋರ್ ದನ್ ಒನ್ ಎಸ್ಟಾಬ್ಲಿಷ್ಮೆಂಟ್ ಇತ್ತು ಅಂದ್ರೆ ಇನ್ ಕೇಸ್ ಇದಿಷ್ಟು ಮೀನಿಂಗ್ ಏನ್ ಹೇಳುತ್ತೆ ಅಂದ್ರೆ, ಇಫ್ ಇಟ್ ಈಸ್ ರಿಲೇಟೆಡ್ ಟು ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ಇಫ್ ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಂತಕ್ಕಂಥದ್ದು ಅಥವಾ ಸಿಂಗಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು ಅಥವಾ ಮೋರ್ ದನ್ ಒನ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಗಿರ್ಬೋದು. ಓಕೆ, ಈ ಒಂದು ಯಾವುದೋ ಒಂದು ಡಿಸ್ಪ್ಯೂಟ್ ನಡೀತಾ ಇತ್ತು ಅಂತಂದ್ರೆ, ಇಫ್ ದ ಡಿಸ್ಪ್ಯೂಟ್ ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ರೆಫರ್ಡ್ ಟು ಬೋರ್ಡ್, ಕೋರ್ಟ್, ಲೇಬರ್ ಕೋರ್ಟ್, ನ್ಯಾಷನಲ್ ಟ್ರಿಬ್ಯುನಲ್ ಅಥವಾ ಟ್ರಿಬ್ಯುನಲ್ ಅಲ್ಲಿ ಆಲ್ರೆಡಿ ರೆಫರ್ ಆಗಿದೆ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಇಂದ, ಬಟ್ ಇಫ್ ಇಟ್ ಈಸ್ ರಿಲೇಟೆಡ್ ಟು ಎಸ್ಟಾಬ್ಲಿಷ್ಮೆಂಟ್ ಅಥವಾ ಎಸ್ಟಾಬ್ಲಿಷ್ಮೆಂಟ್ಸ್ ಗೆ ಸಂಬಂಧಪಟ್ಟ ಅಂದ್ರೆ ಮೋರ್ ದನ್ ಒನ್ ಎಸ್ಟಾಬ್ಲಿಷ್ಮೆಂಟ್ ಗೆ ಸಂಬಂಧ ಅಂದ್ರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ ಸಂಬಂಧಪಟ್ಟಂಗೂ ಕೂಡ ಈ ಡಿಸ್ಪ್ಯೂಟ್ ಅಂತಕ್ಕಂಥದ್ದು ರಿಲೇಟೆಡ್ ಇದೆ ಅಂತಂದ್ರೆ ಅಂತದನ್ನು ಕೂಡ ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡಬಹುದು. ಯಾವುದೇ ಒಂದು ಡಿಸ್ಪ್ಯೂಟ್ ನ ಆಲ್ರೆಡಿ ರೆಫರ್ ಮಾಡಿದ್ದಾರೆ, ಬಟ್ ಇಲ್ಲಿ ಯಾವುದೇ ಒಂದು ಇನ್ನೂ ಒಂದು ಎಕ್ಸ್ಟ್ರಾ ಎಸ್ಟಾಬ್ಲಿಷ್ಮೆಂಟ್ ಇದೆಯಪ್ಪ, ಯಾವುದೋ ಒಂದು ಬೇರೆ ಒಂದು ಡಿಸ್ಪ್ಯೂಟ್ ಇದೆ, ಬಟ್ ಆ ಡಿಸ್ಪ್ಯೂಟ್ ಇಸ್ ರಿಲೇಟೆಡ್ ಟು ಸೇಮ್ ಡಿಸ್ಪ್ಯೂಟ್ ಈಗ ರೆಫರ್ ಮಾಡಿದೆಯಲ್ಲ ಅದೇ ಡಿಸ್ಪ್ಯೂಟ್ ಸಂಬಂಧಪಟ್ಟಂಗೆ ಇದೆ ಅಂತಂದ್ರೆ, ಅಂದ್ರೆ ಸಪೋಸ್ ಏನ್ ಮಾಡಿ, ಇನ್ ಸಿಂಪಲ್ ಎಕ್ಸಾಂಪಲ್ ಯಾವುದೋ ಒಂದು ಕೇಸ್ ಇದೆಪ್ಪ, ಈ ಕೇಸ್ ನ ಇದಕ್ಕೆ ಮಾಡಿದ್ದಾರೆ ಅಂತಂದ್ರೆ ಅಂತಹದೇ ಕೇಸು ಬೇರೆ ಕಡೆ ಕೂಡ ಕ್ರಿಯೇಟ್ ಆಯ್ತು ಅಂದ್ರೆ ಅವಾಗ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಆ ಕೇಸ್ನು ಕೂಡ ಇದಕ್ಕೆ ಲಿಂಕ್ ಮಾಡಬಹುದು ಅಥವಾ ಇನ್ಕ್ಲೂಡ್ ಮಾಡಬಹುದು. ಬಟ್ ಬಿಫೋರ್ ಎನಿ ಫೈನಲ್ ಅವಾರ್ಡ್, ಆ ಅವಾರ್ಡು ಕೊಡ್ಲಿಕ್ಕಿನ ಮುಂಚೆ, ಓಕೆ, ಆ ಫೈನಲ್ ಅಡ್ಜುಡಿಕೇಶನ್ ಬರ್ಲಿಕ್ಕಿನ ಮುಂಚೆ ಇವರು ರೆಫರ್ ಮಾಡಬಹುದು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಆಗಿ ನಾವು ಈ ಫಿಫ್ತ್ ಪಾಯಿಂಟ್ ಅಲ್ಲಿ ನೋಡ್ತೀವಿ. ಓಕೆ, ಸೊ ಸಿಕ್ಸ್ತ್ ಪಾಯಿಂಟ್ ಅಲ್ಲಿ ಏನ್ ನೋಡ್ತೀವಿ, ವೇರ್ ಎನಿ ರೆಫರೆನ್ಸ್ ಹ್ಯಾಸ್ ಬಿನ್ ಮೇಡ್ ಅಂಡರ್ ಸಬ್ಸೆಕ್ಷನ್ 1A. ಓಕೆ, ಸಬ್ಸೆಕ್ಷನ್ 1A ಅಲ್ಲಿ ನಾವೇನ್ ನೋಡಿದೀವಿ, ಸೆಂಟ್ರಲ್ ಗವರ್ಮೆಂಟ್ ಓಕೆ ಬಗ್ಗೆ ನೋಡಿದೀವಿ. ಅದೇನಾದ್ರೂ ನ್ಯಾಷನಲ್ ಟ್ರಿಬ್ಯುನಲ್ಗೆ ರೆಫರ್ ಮಾಡಿತ್ತ ಅಂದ್ರೆ, ಇಫ್ ಇಟ್ ಇಸ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ ಇನ್ ದಿಸ್ ಆಕ್ಟ್, ನೋ ಲೇಬರ್ ಕೋರ್ಟ್ ಅಥವಾ ಟ್ರಿಬ್ಯುನಲ್ ಶೆಲ್ ಹ್ಯಾವ್ ದ ಅಡ್ಜುಡಿಕೇಶನ್ ಟು ಅಡ್ಜುಡಿಕೇಟ್ ಅಪಾನ್ ಎನಿ ಮ್ಯಾಟರ್ ವಿಚ್ ಇಸ್ ಅಂಡರ್ ಅಡ್ಜುಡಿಕೇಶನ್ ಬಿಫೋರ್ ದ ನ್ಯಾಷನಲ್ ಟ್ರಿಬ್ಯುನಲ್. ಇಲ್ಲಿ ನಿಮ್ಗೆ ಯಾವ್ದಾದ್ರು ಇನ್ ಕೇಸ್ ಆಲ್ರೆಡಿ ಅಂಡರ್ ಸೆಕ್ಷನ್ 1A ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್, ಇಫ್ ಇಟ್ ಇಸ್, ನಾನು ಅಲ್ಲಿ ಹೇಳಿದೀನಿ ಸೆಂಟ್ರಲ್ ಗವರ್ಮೆಂಟ್ ಯಾವಾಗ ಎಂಟರ್ ಆಗುತ್ತೆ, ಇಫ್ ಇಟ್ ಈಸ್ ಹ್ಯಾವಿಂಗ್ ಎ ನ್ಯಾಷನಲ್ ಇಂಪಾರ್ಟೆನ್ಸ್ ಇದೆ ಫಸ್ಟ್ ಕಂಡೀಷನ್, ಅಥವಾ ಇಫ್ ಇಟ್ ಈಸ್ ಅ ಮೋರ್ ದನ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ದೇರ್ ಇನ್ ಮೋರ್ ದನ್ ಒನ್ ಸ್ಟೇಟ್ ಅಲ್ಲಿ ಇದೆ ಅಂದಾಗ ಅವಾಗ ಸೆಂಟ್ರಲ್ ಗವರ್ಮೆಂಟ್ ಎಂಟರ್ ಆಗ್ಬಿಟ್ಟು ಇದನ್ನ ಪರ್ಟಿಕ್ಯುಲರ್ ನ್ಯಾಷನಲ್ ಟ್ರಿಬ್ಯುನಲ್ಗೆ ರೆಫರ್ ಮಾಡುತ್ತೆ. ಅಂತಹ ಒಂದು ಸಿಚುವೇಶನ್ ಅಲ್ಲಿ ಈವೆನ್ ದೋ ಇಫ್ ಇಟ್ ಈಸ್ ರಿಲೇಟೆಡ್ ಟು ಅಥವಾ ಇಫ್ ಇಟ್ ಈಸ್
ಫಾರ್ವರ್ಡೆಡ್ ಟು ಲೇಬರ್ ಕೋರ್ಟ್ ಅಥವಾ ಯಾವುದೇ ಒಂದು ಬೋರ್ಡ್ಗೆ ಹೋಗಿತ್ತು ಅಂತಂದ್ರೆ ಇವರು ಯಾವುದೇ ರೀತಿ ಇದಂತ ಅಡ್ಜುಡಿಕೇಶನ್ ಅಥವಾ ಅವಾರ್ಡ್ಸ್ ನ ಕೊಡೋ ಹಾಗಿಲ್ಲ, ಬಿಕಾಸ್ ಇಟ್ ಈಸ್ ವಿತ್ ನ್ಯಾಷನಲ್ ಟ್ರಿಬ್ಯುನಲ್ ಅಂತೇಳಿ. ಅದಕ್ಕೆ ಬೇರೆ 2 ಕಂಡೀಷನ್ ಅಗೇನ್ ಇನ್ 6A ಮತ್ತೆ 6B ಅಲ್ಲಿ ಹೇಳ್ತಾ ಇದ್ದಾರೆ. 6A ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇವ್ರು ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ದಟ್ ಈಸ್ ಟು ಬಿ ಕನ್ಸಿಡರ್ ಆಸ್ ಅ ಕ್ವಾಶ್ಡ್. ಓಕೆ, ಅಂದ್ರೆ ಅದು ನಲ್ಲಿಫೈ ಮಾಡ್ತಾರೆ. ನಲ್ಲಿಫೈ ಮಾಡಿಬಿಟ್ಟು ಫೈನಲ್ ಆಗಿ ನ್ಯಾಷನಲ್ ಟ್ರಿಬ್ಯುನಲ್ ಏನ್ ಕೊಡ್ತಾರಲ್ಲ ಅದಕ್ಕೆ ಇವರು ಬೈಂಡ್ ಆಗಿರಬೇಕು. ಕ್ಲಿಯರ್. ಸೆಕೆಂಡ್ ಏನ್ ಹೇಳುತ್ತೆ ಅಂದ್ರೆ ಇಟ್ ಶಾಲ್ ನಾಟ್ ಬಿ ಲಾಫುಲ್ ಫಾರ್ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಟು ರೆಫರ್ ದ ಮ್ಯಾಟರ್ ಅಂಡರ್ ಅಡ್ಜುಡಿಕೇಶನ್ ಬಿಫೋರ್ ದ ನ್ಯಾಷನಲ್ ಟ್ರಿಬ್ಯುನಲ್. ಅಂದ್ರೆ ಇಲ್ಲಿ ಏನಾದ್ರು ಇನ್ ಕೇಸ್ ಇಲ್ಲಿ ನಿಮಗೆ ಸೆಂಟ್ರಲ್ ಗವರ್ಮೆಂಟ್ ಬಂದ್ಬಿಟ್ಟು ನ್ಯಾಷನಲ್ ಟ್ರಿಬ್ಯುನಲ್ಗೆ ರೆಫರ್ ಮಾಡಿದ್ರೆ 6A ಅಲ್ಲಿ ಏನ್ ಹೇಳ್ತವೆ, ಇನ್ ಕೇಸ್ ಇಫ್ ಯಾವುದೇ ಒಂದು ಸ್ಟೇಟ್ಮೆಂಟ್ ಲೇಬರ್ ಕೋರ್ಟ್ ಅಥವಾ ಬೋರ್ಡ್ ಕೊಟ್ರೆ ಅದನ್ನ ಕ್ವಾಶ್ ಆಗುತ್ತೆ ಅಂತೇಳಿ. 6B ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಡ್ಯೂರಿಂಗ್ ದಿಸ್ ಕೋರ್ಸ್ ಈ ತರ ಯಾವುದೇ ಒಂದು ನ್ಯಾಷನಲ್ ಟ್ರಿಬ್ಯುನಲ್ಗೆ ಸೆಂಟ್ರಲ್ ಗವರ್ಮೆಂಟ್ ರೆಫರ್ ಮಾಡಿದಾಗ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಅಂತಕ್ಕಂಥದ್ದು ಅಥವಾ ಲೋಕಲ್ ಗವರ್ಮೆಂಟ್ ಏನಿರುತ್ತಲ್ಲ ಬೇರೆ ಯಾವುದಕ್ಕೂ ಬೋರ್ಡ್ಗಾಗ್ಲಿ ಅಥವಾ ಲೇಬರ್ ಕೋರ್ಟ್ಗಾಗಿ ಅದು ರೆಫರ್ ಮಾಡೋ ಹಾಗಲ್ಲ. ಅಂದ್ರೆ ಶಾಲ್ ನಾಟ್ ಬಿ ರೆಫರ್, ಇದು ರೆಫರ್ ಮಾಡುವಾಗಿಲ್ಲ ಅಂತಕ್ಕಂಥದ್ದನ್ನ 6B ಅಲ್ಲಿ ಹೇಳುತ್ತೆ. ವೆರಿ ಸಿಂಪಲ್. ನೆಕ್ಸ್ಟ್ 7th ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಇನ್ ದಿಸ್ 7th ವೇರ್ ಎನಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಇಫ್ ಇಟ್ ಇಸ್ ರಿಲೇಷನ್ ಟು ದ ಸೆಂಟ್ರಲ್ ಗವರ್ಮೆಂಟ್ is not the appropriate government is referred the national tribunal notwithstanding anything in this act. ಯಾವ್ಯಾವ್ದ್ರಲ್ಲಿ ಸೆಕ್ಷನ್ 17, 15, 19, 33A, 33B ಮತ್ತೆ 33(6) ಅಲ್ಲಿ ಓಕೆ ಇಲ್ಲ ಅಂತಂದ್ರೆ to the appropriate in relation to such dispute shall be construed as a reference to the central government, but save as aforesaid and as otherwise expressly provided in this act, any reference in any other provision of this act, the appropriate government in relation to that dispute shall mean a reference to the state government. ಈ ಸೆಕ್ಷನ್ಸ್ ನನ್ನ ಹೊರತುಪಡಿಸಿ ಯಾವುದೇ ಒಂದು ಬೇರೆ ಸೆಕ್ಷನ್ ಅಲ್ಲಿ ಅಥವಾ ಬೇರೆ ಡಿಸ್ಪ್ಯೂಟ್ಸ್ ಏನಾದ್ರು ಇತ್ತಂತಂದ್ರೆ ಅವಾಗ ಆ ಒಂದು ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಅಂತಕ್ಕಂಥದ್ದು ಸ್ಟೇಟ್ ಗವರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇಟ್ ಕ್ಯಾನ್ ರೆಫರ್. ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಇನ್ವಾಲ್ವ್ ಇನ್ ದಿಸ್ ಕೇಸ್ ಎಕ್ಸೆಪ್ಟ್ ಸೆಕ್ಷನ್ 15, 17, 19, 33A, 33B, 36A ಅನ್ನ ಹೊರತುಪಡಿಸಿ ಮಿಕ್ಕೆಲ್ಲ ಇರ್ತಕ್ಕಂಥದ್ರಲ್ಲಿ ಏನು ಸ್ಟೇಟ್ ಗವರ್ಮೆಂಟ್ ಮೇ ಇನ್ವಾಲ್ವ್. ಓಕೆ, ಅದು ರೆಫರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಫೈನಲ್ ಆಗಿ ಲಾಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳುತ್ತೆ, ನೋ ಪ್ರೊಸೀಡಿಂಗ್ಸ್ ಪೆಂಡಿಂಗ್ ಬಿಫೋರ್ ದ ಲೇಬರ್ ಕೋರ್ಟ್ ಅಥವಾ ಟ್ರಿಬ್ಯುನಲ್ ಅಥವಾ ನ್ಯಾಷನಲ್ ಟ್ರಿಬ್ಯುನಲ್ ಇನ್ ರಿಲೇಷನ್ ಟು ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ shall lapse merely by the reason of the death of any of the parties to the dispute being workman, and such labor court or tribunal shall complete such proceedings and submit its awards to the appropriate government. In case if it is any appropriate government, ಯಾವುದೋ ಒಂದು ಅಪ್ರಾಪ್ರಿಯೇಟ್ ಗವರ್ಮೆಂಟ್ ರೆಫರ್ ಮಾಡಿತ್ತು, ವೆದರ್ ಯಾವ್ದಕ್ಕೆ ರೆಫರ್ ಮಾಡ್ಬೋದು, ಅಗೇನ್ ರೆಫರ್ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಬೋರ್ಡ್ ಬರಬೇಕು, ರೈಟ್, ಕೋರ್ಟ್ ಬರಬೇಕು, ಲೇಬರ್ ಕೋರ್ಟ್ ಮತ್ತೆ ನ್ಯಾಷನಲ್ ಟ್ರಿಬ್ಯುನಲ್. ಇದಕ್ಕೆ ಯಾವ್ದಕ್ಕೂ ಒಂದಕ್ಕೆ ರೆಫರ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ಆ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂಗೆ, ಇಫ್ ದ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ವರ್ಕ್ ಮ್ಯಾನ್ ಸಂಬಂಧಪಟ್ಟಂಗೆ ಇತ್ತಪ್ಪ ಅದು, ಇಫ್ ಡ್ಯೂರಿಂಗ್ ದಿಸ್ ಕೋರ್ಸ್ ಅವರು ಇನ್ನೂ ಅವಾರ್ಡ್ ಅಥವಾ ಜಜ್ಮೆಂಟ್ ಬರ್ಲಿಕ್ಕಿಂತ ಮುಂಚೆ ಈ ಪರ್ಸನ್ ಏನಾದರೂ ಡೆತ್ ಆಯ್ತು ಅಂದ್ರೆ ಈ ಡೆತ್ ಆಗಿದ್ದಾನೆ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು ಇವರ ಒಂದು ಜಡ್ಮೆಂಟ್ ನ ಸ್ಟಾಪ್ ಮಾಡೋ ಹಾಗಿಲ್ಲ. ದೇ ಹ್ಯಾವ್ ಟು ಡೂ ದ ಪ್ರೊಸೀಡಿಂಗ್ಸ್ ಅಂಡ್ ಫೈನಲ್ ಅವಾರ್ಡ್ ನ ಅವರು ಅಪ್ರೋಪ್ರಿಯೇಟ್ ಗವರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ಕಂಪಲ್ಸರಿಯಾಗಿ ಇದ್ರ ಫೈನಲ್ ಜಡ್ಜ್ಮೆಂಟ್ ನ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದು 8th ಪಾಯಿಂಟ್ ಅಲ್ಲಿ ನಾವು ನೋಡ್ತೀವಿ. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ 10. ಓಕೆ, ಸೊ ವೆರಿ ಕ್ಲಿಯರ್. ನಿಮಗೆ ತುಂಬಾ ಲೆಂತಿ ಆಗಿದೆ ಅಂತ ಫೀಲ್ ಆಗಬೇಡಿ, ಇಟ್ ಇಸ್ ವೆರಿ ಸಿಂಪಲ್. ಸೆಕ್ಷನ್ 10 ನಲ್ಲಿ ಫಸ್ಟ್ ಒನ್ ಏನ್ ಹೇಳುತ್ತೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಬರುತ್ತೆ, ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಯಾವ್ದಕ್ಕೆ ರೆಫರ್ ಮಾಡುತ್ತೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ. 1A ಅಲ್ಲಿ ಸೊ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್. ಓಕೆ, ಇದು ಮೇನ್ ಇಂಪಾರ್ಟೆಂಟ್. 2 ಅಲ್ಲಿ ಕೂಡ ಏನ್ ಬರುತ್ತೆ, 2 ಅಲ್ಲಿ ಇಂಡಿವಿಜುವಲ್ ಪರ್ಸನ್ಸ್ ಬರ್ತಾರೆ, ರೈಟ್. ಇಂಡಿವಿಜುವಲ್ ಪರ್ಸನ್ಸ್ ಲಿಂದ ಅಪ್ರಾಪ್ರಿಯೇಟ್ ಗವರ್ಮೆಂಟ್, ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಇಂದ ಎಲ್ಲಿಗೆ ಹೋಗುತ್ತೆ, ಅಗೇನ್ ಬೋರ್ಡ್, ಕೋರ್ಟ್, ಲೇಬರ್ ಕೋರ್ಟ್ ಅಥವಾ ನ್ಯಾಷನಲ್ ಟ್ರಿಬ್ಯುನಲ್. ಅಗೇನ್ ಇಲ್ಲಿ ನಿಮಗೆ ದಿಸ್ ಇಸ್ ರಿಲೇಟೆಡ್ ಟು 1 ಅಲ್ಲಿ ABCD ಇದಾವೆ, ಮತ್ತೆ 1A ಅಲ್ಲಿ ಬರುತ್ತೆ ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ, ಇಲ್ಲಿ 1A. ದಿಸ್ ಇಸ್ ರಿಲೇಟೆಡ್ ಟು 2 ಅಲ್ಲಿ ಮತ್ತೆ 2A ಅನ್ನು ಕೂಡ ನೋಡ್ತೀವಿ. ನೆಕ್ಸ್ಟ್ 3, 4, 5, 6, 7 and 8 ಎಲ್ಲವನ್ನು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಇವಾಗ. ನೆಕ್ಸ್ಟ್ ಸೊ 10
ಎ ಅಲ್ಲಿ ಏನಿದೆ ಇವಾಗ, ಸೊ 10 ಆಯ್ತು. 10A ಅಲ್ಲಿ ಏನಿದೆ ಅಂದ್ರೆ ವೇರ್ ಎನಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಎಕ್ಸಿಸ್ಟ್ ಇಸ್ ಅಂಡ್ ದ ಎಂಪ್ಲಾಯರ್ ಅಂಡ್ ದ ವರ್ಕ್ಮೆನ್ ಅಗ್ರಿ ಟು ರೆಫರ್ ದ ಡಿಸ್ಪ್ಯೂಟ್ ಟು ದ ಆರ್ಬಿಟ್ರೇಷನ್, ದೇ ಮೇ ಅಟ್ ಎನಿ ಟೈಮ್ ಬಿಫೋರ್ ದ ಡಿಸ್ಪ್ಯೂಟ್ ಹ್ಯಾಸ್ ಬಿನ್ ರೆಫರ್ಡ್ ಅಂಡರ್ ಸೆಕ್ಷನ್ 10 ಟು ಎ ಲೇಬರ್ ಕೋರ್ಟ್ ಅಥವಾ ನ್ಯಾಷನಲ್ ಟ್ರಿಬ್ಯುನಲ್ ಬೈ ರಿಟರ್ನ್ ಅಗ್ರಿಮೆಂಟ್ ರೆಫರ್ ದ ಡಿಸ್ಪ್ಯೂಟ್ ಟು ದ ಆರ್ಬಿಟ್ರೇಷನ್. ಇಲ್ಲಿ ನಿಮಗೆ ಫಸ್ಟ್ 10 ನಲ್ಲಿ ರಿಲೇಟೆಡ್ ಟು ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಇದೆ. 10A ಅಲ್ಲಿ ಏನಿದೆ ಆರ್ಬಿಟ್ರೇಷನ್. ಅಗೇನ್ ಇಫ್ ಯು ವಾಂಟ್ ವಾಟ್ ಈಸ್ ಆರ್ಬಿಟ್ರೇಷನ್ ಅಂತಕ್ಕಂಥದ್ದನ್ನ ಸೆಕ್ಷನ್ 2 ಅಲ್ಲಿ ಡಿಫೈನ್ ಮಾಡಿದ್ದಾರೆ. ಓಕೆ, ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಒಂದು ವರ್ಡ್ ಹೇಳಿದೆ. ಇಲ್ಲಿ ಇನ್ನೊಬ್ಬ ಆರ್ಬಿಟ್ರೇಟರ್ ನ ಕೂಡ ನಾವು ಕನ್ಸಿಡರ್ ಮಾಡ್ಕೊಂತೀವಿ. ಆರ್ಬಿಟ್ರೇಟರ್ ನ ವಿ ಆರ್ ಕನ್ಸಿಡರ್ ಆಸ್ ಎ ಅಂಪೈರ್ ಅಂತ ತಗೊಂತೀವಿ. ಇದನ್ನು ಕೂಡ ನಿಮಗೆ ಸೆಕ್ಷನ್ 2 ಅಲ್ಲಿ ಕ್ಲಿಯರ್ ಆಗಿ ಡಿಫೈನ್ ಮಾಡಿದ್ದಾರೆ. ಸೊ 10A ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ 10A ಅಲ್ಲಿ ಯಾವುದೋ ಒಂದು ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಟು ಸೆಕ್ಷನ್ 10 ಪ್ರಕಾರ ಬೋರ್ಡ್ಗೆ, ಕೋರ್ಟ್ಗೆ ಅಥವಾ ಲೇಬರ್ ಕೋರ್ಟ್ಗೆ, ನ್ಯಾಷನಲ್ ಟ್ರಿಬ್ಯುನಲ್ಗೆ ರೆಫರ್ ಮಾಡಿಲ್ಲ ಇನ್ನೂ ಮ್ಯಾಟರ್ ಅನ್ನೋದಾದ್ರೆ ಬಿಫೋರ್ ದಟ್ ರೆಫರೆನ್ಸ್, ಅದು ರೆಫರ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂಗೆ ಎಂಪ್ಲಾಯರ್ ಅಥವಾ ವರ್ಕ್ಮೆನ್, ಎಂಪ್ಲಾಯರ್ ಅಂಡ್ ವರ್ಕ್ಮೆನ್ ಇವರಿಬ್ರು ಕೂಡ ಐದರ್ ಎನಿ ಒನ್ ಅಲ್ಲ, ಇಬ್ರು ಕೂಡ ಇಫ್ ದೇ ಅಗ್ರಿ ಟು ರೆಫರ್ ಟು ದ ಆರ್ಬಿಟ್ರೇಷನ್. ಓಕೆ, ನಾವು ಗವರ್ಮೆಂಟ್ಗೆ ಹೋಗ್ಬಿಟ್ಟು ಗವರ್ಮೆಂಟ್ ಇಂದ ಈ ಬೋರ್ಡ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಆರ್ಬಿಟ್ರೇಷನ್ಗೆ ಹೋಗೋಣ ಅನ್ನೋದಾದ್ರೆ ಇವರಿಬ್ಬರು ರಿಟರ್ನ್ ಫಾರ್ಮೇಟ್ ಅಲ್ಲಿ ಆರ್ಬಿಟ್ರೇಷನ್ಗೆ ಅದನ್ನ ಸಬ್ಮಿಟ್ ಮಾಡಬಹುದು. ಕಂಡೀಷನ್ ದಟ್ ಆ ಡಿಸ್ಪ್ಯೂಟ್ ನ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಇವು ಯಾವುದಕ್ಕೂ ಕೂಡ ರೆಫರ್ ಮಾಡಿರಬಾರ್ದು ಅಂಡರ್ ಸೆಕ್ಷನ್ 10 ಪ್ರಕಾರ. ಇನ್ನೂ ಅದು ರೆಫರ್ ಆಗದೆ ಇದ್ರೆ ಅವಾಗ 10A ಅಂತಕ್ಕಂಥದ್ದು ನಮಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಈಗ 10A ಅಲ್ಲಿ 1 ಆಯ್ತು. ಓಕೆ, 1A ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಎನಿ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಪ್ರೊವೈಡ್ಸ್ ಫಾರ್ ಎ ರೆಫರೆನ್ಸ್ ಆಫ್ ಎ ಡಿಸ್ಪ್ಯೂಟ್ ಟು ಎನಿ ಈವನ್ ನಂಬರ್ ಆಫ್ ಆರ್ಬಿಟ್ರೇಟರ್ಸ್. ಅಂದ್ರೆ ಮೋರ್ ದನ್ 1 ಆರ್ಬಿಟ್ರೇಟರ್ಗೆ ಇವ್ರು ಏನಾದ್ರು ರೆಫರ್ ಮಾಡೋದಾದ್ರೆ ಅಂತಹ ಅಗ್ರಿಮೆಂಟ್ ಶೆಲ್ ಪ್ರೊವೈಡ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಅನದರ್ ಪರ್ಸನ್ ಆಸ್ ಎ ಅಂಪೈರ್. ಓಕೆ, ಅಂತ ಇನ್ನೊಬ್ಬ ಪರ್ಸನ್ ನ ಅಂಪೈರ್ ತರ ಅವರು ಅಪಾಯಿಂಟ್ ಮಾಡ್ಕೋಬೇಕು. ಹೂ ಶಾಲ್ ಎಂಟರ್ ಅಪಾನ್ ದ ರೆಫರೆನ್ಸ್ if the arbitrators are equal divided in their opinion and the award of the umpire shall prevail and shall be deemed to be arbitration award for the purpose of this act. Suppose ಒಂದೇ ಆರ್ಬಿಟ್ರೇಟರ್ ಸಂಬಂಧಪಟ್ಟಂಗೆ ಈವನ್ ನಂಬರ್ ಆಫ್ ಆರ್ಬಿಟ್ರೇಟರ್ಸ್ಗೆ ಎಂಪ್ಲಾಯರ್ ಮತ್ತೆ ಎಂಪ್ಲಾಯರ್ ಇವರು ಒಂದು 4 ಮೆಂಬರ್ಸ್ಗೆ ಇವರು ಒಂದು 4 ಮೆಂಬರ್ಸ್ಗೆ ಏನಾದ್ರು ರೆಫರ್ ಮಾಡಿದ್ರೆ ಅಂದ್ರೆ ಅವಾಗೆ ಸೆಂಟ್ರಲ್ಲಿ ನಾವು ಒಬ್ಬ ಅಂಪೈರ್ನ ಇವರು ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಫೈನಲ್ ಆಗಿ ಈ ಜಡ್ಜ್ಮೆಂಟ್ಸ್ ಬಂದ ಮೇಲೆ ಈ ಅಂಪೈರ್ ಏನನ್ನ ಕೊಡ್ತಾನಲ್ಲ ಅದ್ರ ಮೇಲೆ ದೇ ಹ್ಯಾವ್ ಟು ಬಿ ಬೌಂಡ್ ಆನ್ ದಟ್ ಸ್ಟೇಟ್ಮೆಂಟ್ ಅಂತಕ್ಕಂಥದ್ದನ್ನ ಯಾವ್ದ್ರಲ್ಲಿ ಹೇಳ್ತೀವಿ 1A ಅಲ್ಲಿ. ಓಕೆ, 10A ನ ಸಬ್ಸೆಕ್ಷನ್ 1A ಅಲ್ಲಿ ಇದಿದೆ ರಿಗಾರ್ಡಿಂಗ್ ಅಂಪೈರ್ ಬಗ್ಗೆ ಹೇಳಲಾಗಿದೆ. ಓಕೆ, ಇಲ್ಲಿ ನಿಮಗೆ ಬಿಕಾಸ್ ಇಫ್ ಇಟ್ ಇಸ್ ಎ 10 ಮಾರ್ಕ್ಸ್ ಕ್ವಶನ್ ಅವಾಗ ನೀವು ಇಲ್ಲಿ ಸಬ್ಸೆಕ್ಷನ್ 2 ಮತ್ತೆ 3 ಇಲ್ಲಿ ಸ್ಕಿಪ್ ಮಾಡಲಾಗಿದೆ. ನೀವು ಇದನ್ನ ಸ್ಕಿಪ್ ಮಾಡಬಹುದು ಬಿಕಾಸ್ ಇಫ್ ಇಟ್ ಇಸ್ ಎ ಲೆಂತಿ ಕ್ವಶನ್ ಆಗುತ್ತೆ ಅಂದಾಗೆ. ಸಪೋಸ್ ಇಫ್ ಇಟ್ ಇಸ್ ಎ 6 ಮಾರ್ಕ್ಸ್ ಕ್ವಶನ್ ಓನ್ಲಿ ರಿಲೇಟೆಡ್ ಟು ಸಬ್ಸೆಕ್ಷನ್ 10A ನ ನೀವು ಎಕ್ಸ್ಪ್ಲೇನ್ ಮಾಡಿ ಅಂತಂದಾಗ ಅಗೇನ್ ಯು ಹ್ಯಾವ್ ಟು ಇನ್ಕ್ಲೂಡ್ ಸೆಕೆಂಡ್ ಮತ್ತೆ ಥರ್ಡ್ ಸಬ್ಸೆಕ್ಷನ್ಸ್ ನ ಇನ್ಕ್ಲೂಡ್ ಮಾಡಬೇಕು. ಅದೇನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಕೊಂಬರೋಣ. 2 ಏನ್ ಹೇಳುತ್ತೆ ಅಂತಂದ್ರೆ ಈಗ ಆಲ್ರೆಡಿ ಫಸ್ಟ್ ಅಲ್ಲಿ ಏನ್ ಹೇಳ್ತೀವಿ ನಾವು 10A ಅದರಲ್ಲಿ ಸಬ್ಸೆಕ್ಷನ್ 1 ಅನ್ನ ಮ್ಯಾಟರ್ ರೆಫರಿಂಗ್ ಟು ಆರ್ಬಿಟ್ರೇಷನ್ ಅಂತಕ್ಕಂಥದ್ದನ್ನ ನೋಡಿದೀವಿ. ರೈಟ್, ಇದರಲ್ಲಿ ಏನ್ ನೋಡ್ತೀವಿ, ಏನೇ an arbitration agreement referred to in subsection 1 shall be in such a form and shall be signed by the parties therein such manner as may be prescribed. So very simple. ಇದರಲ್ಲಿ ಸೆಕೆಂಡ್ ಅಲ್ಲಿ ಫಸ್ಟ್ ಆರ್ಬಿಟ್ರೇಷನ್ ರೆಫರ್ ಮಾಡ್ತೀವಿ, ಅದು ಪ್ರಿಸ್ಕ್ರೈಬ್ಡ್ ಫಾರ್ಮೇಟ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದನ್ನ ಸಬ್ಸೆಕ್ಷನ್ 2 ಅಲ್ಲಿ ನೋಡ್ತೀವಿ. ಓಕೆ, ಸೊ ಸಬ್ಸೆಕ್ಷನ್ 3 ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ದಟ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಏನಿದೆಯಲ್ಲ ದಟ್ ಹ್ಯಾಸ್ ಟು ಬಿ ಫಾರ್ವರ್ಡೆಡ್ ಟು ದ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂಡ್ ದ ಕನ್ಸಲೇಷನ್ ಆಫೀಸರ್ ಅಂಡ್ ದ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಶಾಲ್ ವಿತಿನ್ ನೆಕ್ಸ್ಟ್ ಇದೇನ್ ಮಾಡ್ಬೇಕಂದ್ರೆ ವಿತಿನ್ 1 ಮಂತ್ ಅಲ್ಲಿ ಸಬ್ಮಿಟ್ ಮಾಡಿದ 1 ಮಂತ್ ಒಳಗಡೆ ಆಗಿ ಅದನ್ನ ಪಬ್ಲಿಷ್ ಮಾಡಬೇಕು. ಎಲ್ಲಿ ಪಬ್ಲಿಷ್ ಮಾಡಬೇಕು? ತನ್ನ ಒಂದು ಅಫಿಷಿಯಲ್ ಗೆಜೆಟ್ ಅಲ್ಲಿ ಅದು ಪಬ್ಲಿಷ್ ಮಾಡಬೇಕು ಅಂತಕ್ಕಂಥದ್ದು ಸಬ್ಸೆಕ್ಷನ್ 3 ಆಫ್ 10A ಅಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟ್ 3A ಕೂಡ ಇದೆ. ಅಗೇನ್ ಇಲ್ಲಿ 3A ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಅಂತಹ ಯಾವುದೇ ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಏನಿದೆಲ್ಲ ಇಫ್ ಇಟ್ ಹ್ಯಾಸ್ ಬೀನ್ ರೆಫರ್ಡ್ ಟು ದ ಆರ್ಬಿಟ್ರೇಷನ್ ಅಂಡ್ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಇಸ್ ಸ್ಯಾಟಿಸ್ಫೈಡ್ ದಟ್
persons making a reference represents the majority of the each party. Appropriate government may within the time preferred in subsection 3. subsection 3 ಅಲ್ಲಿ ಟೈಮ್ ಎಷ್ಟು 1 ಮಂತ್ ಒಳಗಡೆ ಒಂದು ನೋಟಿಫಿಕೇಶನ್ ನ ಇಶ್ಯೂ ಮಾಡಬೇಕು. ಇನ್ ಸಚ್ ಎ ಮ್ಯಾನರ್ ಮೇ ಬಿ ಪ್ರಿಸ್ಕ್ರೈಬ್ಡ್, ಯಾವ ಫಾರ್ಮೆಟ್ ಅಲ್ಲಿ ಇರುತ್ತಲ್ಲ ಆ ಫಾರ್ಮೆಟ್ ಅಲ್ಲಿ ಇವರು ಒಂದು ನೋಟಿಫಿಕೇಶನ್ ಕೊಡಬೇಕಾಗುತ್ತೆ. ಯಾವ ತರ ಅಂದ್ರೆ ವೆನ್ ಎನಿ ಸಚ್ ನೋಟಿಫಿಕೇಶನ್ ಈಸ್ ಇಶ್ಯೂಡ್ ದ ಎಂಪ್ಲಾಯರ್ಸ್ ಅಂಡ್ ವರ್ಕ್ಮೆನ್ ವರ್ ನಾಟ್ parties to the arbitration agreement but are concerned in the dispute shall be given an opportunity to presenting their cases before the arbitrators ಅಥವಾ arbitrators. ಥರ್ಡ್ ಎ ಅಲ್ಲಿ ಏನು ಹೇಳ್ತೀವಿ, ಥರ್ಡ್ ಅಲ್ಲಿ ಏನು ಮಾಡ್ತೀವಿ, 1 ಮಂತ್ ಒಳಗಡೆ ಇವರು ಅಫಿಷಿಯಲ್ ಗೆಜೆಟ್ ಅಲ್ಲಿ ಮೆನ್ಷನ್ ಮಾಡಬೇಕು ಅಥವಾ ಪಬ್ಲಿಷ್ ಮಾಡಬೇಕು ಅಂತಕ್ಕಂಥದ್ದು ನೋಡಿದ್ವಿ. ಥರ್ಡ್ ಎ ಅಲ್ಲಿ ಏನು ನೋಡ್ತೀವಿ ಅಂದ್ರೆ ಇಫ್ ಇಟ್ ಈಸ್ ಸ್ಯಾಟಿಸ್ಫೈಡ್ ದಟ್ ಅಪ್ರಾಪ್ರಿಯೇಟ್ ಗೌರ್ಮೆಂಟ್ ಇಫ್ ಇಟ್ ಈಸ್ ಸ್ಯಾಟಿಸ್ಫೈಡ್ ಏನ್ ಮಾಡುತ್ತೆ, ಇವ್ರಿಗೆ ಒಂದು ನೋಟಿಸ್ ಕೊಡುತ್ತೆ. ಓಕೆ, ನೋಟಿಸ್ ಕೊಟ್ಬಿಟ್ಟು ನೀವು ನಿಮ್ಮ ಕೇಸನ್ನ ಈ ಕೇಸನ್ನ ಇವರು ಪ್ರೆಸೆಂಟ್ ಮಾಡಬಹುದು. ಐದರ್ ಎಂಪ್ಲಾಯಿ ಅಥವಾ ಎಂಪ್ಲಾಯರ್ ದೇ ಕ್ಯಾನ್ ಪ್ರೆಸೆಂಟ್ ದೇರ್ ಕೇಸ್ ಬಿಫೋರ್ ದ ಆರ್ಬಿಟ್ರೇಟರ್. ಕ್ಲಿಯರ್? ಓಕೆ. ಫೋರ್ತ್ ಏನ್ ಹೇಳುತ್ತೆ, ದ ಆರ್ಬಿಟ್ರೇಟರ್ ಆರ್ಬಿಟ್ರೇಟರ್ಸ್ ಶಾಲ್ ಇನ್ವೆಸ್ಟಿಗೇಟ್ ದ ಡಿಸ್ಪ್ಯೂಟ್ ಅಂಡ್ ಸಬ್ಮಿಟ್ ಟು ದ ಅಪ್ರೋಪ್ರಿಯೇಟ್ ಗವರ್ಮೆಂಟ್. ದ ಆರ್ಬಿಟ್ರೇಷನ್ ಅವಾರ್ಡ್ ಸೈನ್ಡ್ ಬೈ ದ ಆರ್ಬಿಟ್ರೇಟರ್ ಆರ್ ದ ಆರ್ಬಿಟ್ರೇಟರ್ಸ್. ಓಕೆ, as the case may be. ಓಕೆ, ಅಥವಾ ಆರ್ಬಿಟ್ರೇಟರ್ ಇರ್ಬೋದು, ಒಬ್ಬ ಇರ್ಬೋದು ಅಥವಾ ಮೋರ್ ದೆನ್ ಒನ್ ಆರ್ಬಿಟ್ರೇಟರ್ ಇರ್ಬೋದು. ಅವ್ರು ಏನ್ ಮಾಡ್ತಾರೆ, ತದನಂತರ ಫೋರ್ತ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ. ಫೋರ್ತ್ ಪಾಯಿಂಟ್ ಅಲ್ಲಿ ಏನ್ ನೋಡ್ತೀವಿ, ಫೋರ್ತ್ ಪಾಯಿಂಟ್ ಅಲ್ಲಿ ರಿಗಾರ್ಡಿಂಗ್ ದಿಸ್ ಡಿಸ್ಪ್ಯೂಟ್, ಇವಾಗ ಇವರು ಕೇಸನ್ನ ಅವರು ಸಬ್ಮಿಟ್ ಮಾಡಿದ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಈ ಕೇಸಲ್ಲಿ? ಆರ್ಬಿಟ್ರೇಟರ್. ಒಬ್ಬನೇ ಇದ್ರೆ ಆರ್ಬಿಟ್ರೇಟರ್, ಇಫ್ ಇಟ್ ಇಸ್ ಮೋರ್ ದೆನ್ ಒನ್ ಇಟ್ ಇಸ್ ಆರ್ಬಿಟ್ರೇಟರ್ಸ್. ಓಕೆ, ಇವ್ರು ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಅವರ ಒಂದು ಅವಾರ್ಡ್ ಅನ್ನ ಅಪ್ರಾಪ್ರಿಯೇಟ್ ಗವರ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಓಕೆ, ಅಗೇನ್ ಇಲ್ಲಿ ನಿಮಗೆ ಸೆಕ್ಷನ್ 4 ಅಲ್ಲಿ ಅಗೇನ್ 4A ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ when any industrial dispute has referred to an arbitration and a notification has been issued under subsection 3A ಪ್ರಕಾರ ಯಾವುದೇ ಒಂದು ನಿಮಗೆ ನೋಟಿಫಿಕೇಶನ್ ಕೊಟ್ಟರು ಅಂದಮೇಲೆ ಅವಾಗ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಬೈ ಆರ್ಡರ್ ಪ್ರಾಹಿಬಿಟ್ ದ ಕಂಟಿನ್ಯೂಯನ್ಸ್ ಆಫ್ ಎನಿ ಸ್ಟ್ರೈಕ್. ಈಗ ಆಲ್ರೆಡಿ ನಿಮಗೆ ಒಂದು ನೋಟಿಫಿಕೇಶನ್ ಕೊಟ್ಟಾಯ್ತು, ಥರ್ಡ್ ಎ ಪ್ರಕಾರ ನಿಮಗೆ ಟೈಮ್ಗೂ ಕೊಟ್ಟಾಯ್ತು, ನೀವು ಇಂಡಿವಿಜುವಲ್ ಆಗಿ ಬಂದ್ಬಿಟ್ಟು ನಿಮ್ಮ ಒಂದು ಕೇಸ್ನ ಮಂಡನೆ ಮಾಡಿ ಅಂತ ಅಂದಮೇಲೆ ದೆನ್ ಆ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಈ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂಗೆ ಯಾವುದೇ ಸ್ಟ್ರೈಕು ಅಥವಾ ಲಾಕ್ಔಟ್ ಏನಾದರೂ ನಡೀತಾ ಇತ್ತು ಅಂತಂದ್ರೆ ಅಲ್ಲಿಗೆ ಅದನ್ನ ಪ್ರಾಹಿಬಿಟ್ ಮಾಡಬಹುದು, ನಿರ್ಬಂಧ ಹೇರಬಹುದು. ಇದನ್ನ ನೀವು ಮುಂದುವರ್ಸ ಆಗಿಲ್ಲ, ನೀವು ಅದನ್ನ ಸ್ಟಾಪ್ ಮಾಡಿಬಿಟ್ಟು ಸಪೋಸ್ ಎಂಪ್ಲಾಯ್ ಮತ್ತೆ ಎಂಪ್ಲಾಯರ್ ನಡುವೆ ಯಾವುದೋ ಒಂದು ಡಿಸ್ಪ್ಯೂಟ್ ನಡೀತಾ ಇತ್ತಂದ್ರೆ ಇಫ್ ಇಟ್ ಫಾಲೋಡ್ ಆಲ್ ದೀಸ್ ಥಿಂಗ್ಸ್ ಒಂದು ಆರ್ಬಿಟ್ರೇಷನ್ಗೆ ಹೋದ್ಮೇಲೆ ಅವಾಗ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಏನ್ ಹೇಳ್ಬೋದು ಅಂತಂದ್ರೆ ನೀವು ಈ ಸ್ಟ್ರೈಕ್ ಅಥವಾ ಲಾಕ್ಔಟ್ ಏನ್ ನೀವು ಮಾಡ್ತಾ ಇದ್ದೀರೋ ಅದನ್ನ ಸ್ಟಾಪ್ ಮಾಡಿ ನಿಮ್ಮ ವರ್ಕ್ ನ ನೀವು ಕಂಟಿನ್ಯೂ ಮಾಡಿ ಸ್ಟಿಲ್ ದ ಫೈನಲ್ ಅವಾರ್ಡ್ ಬರೋವರೆಗೂ. ಓಕೆ, ಅಗೇನ್ ಫೈನಲ್ ಅವಾರ್ಡ್ ಎಷ್ಟು ದಿನದಲ್ಲಿ ಬರುತ್ತೆ? ಇಫ್ ಇಟ್ ಇಸ್ ರಿಲೇಟೆಡ್ ಟು ಸಿಂಗಲ್ ಎಂಪ್ಲಾಯಿಗೆ ಸಂಬಂಧಪಟ್ಟಂಗೆ ಅಥವಾ ಸಿಂಗಲ್ ವರ್ಕ್ಮನ್ ಸಂಬಂಧಪಟ್ಟಂಗೆ ಇತ್ತಂದ್ರೆ ನಮಗೆ ಸೆಕ್ಷನ್ 10 ಅಲ್ಲಿ ನೋಡಿದೀವಿ ವಿತ್ ಇನ್ 3 months, ರೈಟ್? 3 months ಅಲ್ಲಿ ಬರಬೇಕು ಅಂತ ನೋಡಿದೀವಿ. ಇಫ್ ಇಟ್ ಇಸ್ ಎ ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ಎಸ್ಟಾಬ್ಲಿಷ್ಡ್ ಮೋರ್ ದೆನ್ 1 ಸ್ಟೇಟ್ ಅಲ್ಲಿ ಇದ್ರೆ ಇಟ್ ಮೇ ಎಕ್ಸೀಡ್ 3 months. ಬಟ್ 4A ಅಲ್ಲಿ ನಮಗೆ ಲಾಕ್ಔಟ್ ನ ಅಥವಾ ಸ್ಟ್ರೈಕ್ ನ ಸ್ಟಾಪ್ ಮಾಡಿ ಅಂತೇಳಿ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಏನ್ ಮಾಡುತ್ತೆ, ಅನೌನ್ಸ್ ಮಾಡುತ್ತೆ. ಅಲ್ಲಿಗೆ ಆ ಒಂದು ಡಿಸ್ಪ್ಯೂಟ್ ಅಥವಾ ಸ್ಟ್ರೈಕ್ ಅಥವಾ ಲಾಕ್ಔಟ್ ಸ್ಟಾಪ್ ಆಗುತ್ತೆ, ಬಟ್ ಪ್ರೊಸೀಡಿಂಗ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಕ್ಲಿಯರ್? ಸೊ ನೀವು ಇಷ್ಟನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ರೈಟ್. ಸೊ ನೀವು ಯಾವ ತರ ಇಂದ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಫಸ್ಟ್ ಸೆಕ್ಷನ್ 10 ಅಲ್ಲಿ ಬಂದಾಗ ಏನೇನ್ ಬರುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. 10 ಅಲ್ಲಿ 1 to 8 ಪಾಯಿಂಟ್ಸ್ ಇದೆ. 1 ನಲ್ಲಿ ಅಗೇನ್ 1A ಅಲ್ಲಿ ಓದ್ತೀವಿ, 2 ಅಲ್ಲಿ 2 and 2A ಕೂಡ ನೋಡ್ತೀವಿ. ನಿಮ್ಗೆ ಅಪ್ರಾಪ್ರಿಯೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಅಗೇನ್ ಇಲ್ಲಿ ಇಂಡಿವಿಜುವಲ್ ಪಾರ್ಟೀಸು, ಅಗೇನ್ ಸೆಂಟ್ರಲ್ ಗವರ್ಮೆಂಟ್. ಓಕೆ, ಈ ತರ ನೀವು ಡಿವೈಡ್ ಮಾಡ್ಕೊಳ್ಳಿ. ಆಮೇಲೆ 4 ಬರುತ್ತೆ, ಯಾವುದಕ್ಕೆ ರೆಫರ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಪಾಯಿಂಟ್ ಮಾಡ್ಕೊಂಡು ಓದಿದ್ರೆ ಇಟ್ ವಿಲ್ ಬಿ ಈಸಿಯರ್ ಟು ಯು. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ section 10 and section 10A of the Industrial Dispute Act. Okay, thank you.